ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷ 7 ಏಪ್ರಿಲ್ 2025 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:17, ಸೂರ್ಯಾಸ್ತ ಸಂಜೆ 6:41. ಚಂದ್ರೋದಯ ಮಧ್ಯಾಹ್ನ 2:11, ಚಂದ್ರಾಸ್ತ ರಾತ್ರಿ 3:11 ಏಪ್ರಿಲ್ 8. ಇಂದಿನ ತಿಥಿ ದಶಮಿ ರಾತ್ರಿ 10:54 ರವರೆಗೆ, ನಂತರ ಏಕಾದಶಿ. ಯೋಗ ಧೃತಿ ಸಂಜೆ 6:19 ರವರೆಗೆ, ನಂತರ ಶೂಲ. ನಕ್ಷತ್ರ ಪುಷ್ಯ ಬೆಳಗ್ಗೆ 9:53 ರವರೆಗೆ, ನಂತರ ಆಶ್ಲೇಷ. ಕರ್ಣ ತೈತಿಲ ಬೆಳಗ್ಗೆ 7:36, ಗರಜ ರಾತ್ರಿ 8 ರವರೆಗೆ, ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:39 ರಿಂದ 5:25, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:57 ರಿಂದ 12:46, ಪ್ರಾತಃ ಸಂಧ್ಯಾ ಬೆಳಗ್ಗೆ 5:02 ರಿಂದ 6:12 ಸಂಧ್ಯಾಕಾಲ, ಸಂಜೆ 6:32 ರಿಂದ 7:42, ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:12 ರಿಂದ 6:25 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:44 ರಿಂದ 9:17, ಯಮಗಂಡ ಕಾಲ ಬೆಳಗ್ಗೆ 10:49 ರಿಂದ 12:22 ರವರೆಗೆ, ವರ್ಜಕಾಲ ರಾತ್ರಿ 8:01 ರಿಂದ 9:43, ದುರ್ಮುಹೂರ್ತ ಮಧ್ಯಾಹ್ನ 12:46 ರಿಂದ 1:36, ನಂತರ 3:14 ರಿಂದ 4:04 ರವರೆಗೆ. ಬೆಳಗ್ಗೆ 9:53 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಮನೆಯವರೊಡನೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಯಿದೆ. ವ್ಯವಹಾರದಲ್ಲಿ ಕೆಲವು ತಾಂತ್ರಿಕ ದೋಷಗಳನ್ನು ಎದುರಿಸಬೇಕಾಗಬಹುದು. ಒತ್ತಡದ ದಿನದ ಹೊರತಾಗಿಯೂ ನೀವು ಮರಳಿ ಚೈತನ್ಯ ಪಡೆಯಲು ಸಾಧ್ಯವಾಗುತ್ತದೆ. ಕೆಲಸದ ಶೈಲಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮತ್ತು ಪ್ರಯೋಗಕ್ಕಾಗಿ ಈ ಸಮಯ ಬಳಸಿ. ವಾಹನ ಚಲಿಸುವಾಗ ಎಚ್ಚರವಹಿಸಿ. ನೀರಿನ ಪ್ರದೇಶಗಳಲ್ಲಿ ಜಾಗರೂಕರಾಗಿರಿ. ವೃಷಭ ರಾಶಿ, ನಿಮ್ಮ ಗುರಿಯತ್ತ ನೀವು ಹುಮ್ಮಸ್ಸಿನಿಂದ ಕೆಲಸ ಮಾಡುವಿರಿ. ಸಂಗಾತಿಯ ಮಾರ್ಗದರ್ಶನದಂತೆ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದು. ನೀವು ಸನ್ನಡತೆಯವರಾಗಿದ್ದರೆ ಇಂದು ನೀವು ಮಾಡುವ ಎಲ್ಲಾ ಕೆಲಸದಲ್ಲಿ ಯಶಸ್ವಿಯಾಗಬಹುದು. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರ ಮಾತುಗಳನ್ನು ಕೇಳಬೇಕಾದ ಅಗತ್ಯವಿದೆ. ನಿಮ್ಮ ಉದ್ದೇಶಗಳ ಸಾಧನೆಗೆ ಇದ್ದ ಅಡೆತಡೆಗಳು ತೊಲಗಿ ನಿಮ್ಮ ಗುರಿ ಬೇಗ ತಲುಪುವ ಸಹಕರಿಸುತ್ತದೆ. ಮಿಥುನ ರಾಶಿ, ನಕಾರಾತ್ಮಕ ಜನರ ಭೇಟಿಯಾಗುವುದರಿಂದ ನೀವು ಕೋಪಗೊಳ್ಳಬಹುದು. ನಿಮ್ಮ ಹಿತ ಶತ್ರುಗಳಿಂದ ನಷ್ಟಕ್ಕೊಳಗಾಗಬಹುದು. ಈ ದಿನ ಹಣವನ್ನು ಉಳಿಸಲು ಮತ್ತು ಯೋಜನೆಗಳನ್ನು ಮಾಡಲು ಇಚ್ಛಿಸುವಿರಿ. ದಿನದ ಆರಂಭದಲ್ಲಿ ಹೆಚ್ಚಿನ ಕೆಲಸಗಳು ಸಮಯಕ್ಕೆ ಪೂರ್ಣವಾಗದೇ ಇರಬಹುದು. ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುವುದು. ನಿಮಗೆ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರುವುದು, ಆದರೆ ಅದಕ್ಕಾಗಿ ಹೆಚ್ಚಿನ ಶ್ರಮ ಪಡಬೇಕಾಗುವುದು. ಕಟಕ ರಾಶಿ, ಇಂದು ನಿಮ್ಮ ಮನಸ್ಸು ಹೆಚ್ಚಿನ ಭಾವೋದ್ವೇಗಕ್ಕೆ ಒಳಗಾಗಬಹುದು. ಅದನ್ನು ತೊರೆದರೆ ದಿನ ಉತ್ತಮ ದಿನವಾಗಬಹುದು. ವ್ಯಾಪಾರ ಸಂಬಂಧಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಸಹಾಯಕ ಮನೋಭಾವ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಸಂಶೋಧನಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಅವರ ಕೆಲಸದಲ್ಲಿ ಯಶಸ್ವಿಯಾಗುವರು. ದಾಂಪತ್ಯ ಜೀವನದಲ್ಲಿ ಶಾಂತಿ ತುಂಬಿರುವುದು. ಸಿಂಹರಾಶಿ, ಖರೀದಿ, ಮಾರಾಟ ಮತ್ತಿತರ ಹಣಕಾಸಿನ ವ್ಯವಹಾರದಲ್ಲಿ ಕೆಲವು ನಷ್ಟಗಳಾಗಬಹುದು. ಹಾಗಾಗಿ ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಸಂವಹನದ ಕೊರತೆಯಿಂದಾಗಿ ಸಮಸ್ಯೆಗಳು ಉಂಟಾಗಿ ಅದರಿಂದ ಜಗಳಗಳಾಗಬಹುದು. ಸಹನೆಯಿಂದ ವರ್ತಿಸಿ. ಅನವಶ್ಯಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಚಿಂತೆ ಮತ್ತು ಆತಂಕದಿಂದ ಹೊರಬರಲು ಧ್ಯಾನ ಮಾಡಿ. ಕನ್ಯಾ ರಾಶಿ, ಇಂದು ಹೆಚ್ಚಿನ ಸಂತೋಷವನ್ನು ಪಡೆಯುವಿರಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುವುದು.
ನಿಮಗೆ ಹೊಸದನ್ನು ಮತ್ತು ಪ್ರಯೋಗಾತ್ಮಕವಾಗಿ ಏನನ್ನಾದರೂ ಮಾಡುವ ಆಸೆ ಬರುವುದು ಮತ್ತು ಅಲ್ಪ ಪರಿಶ್ರಮಕ್ಕೆ ಹೆಚ್ಚಿನ ಫಲಿತ ಕಾಣುವಿರಿ. ನಿಮ್ಮ ನಿತ್ಯ ದಿನಚರಿಯ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ಮಡದಿ, ಮಕ್ಕಳು ಮತ್ತು ಸಂಬಂಧಿಕರೊಂದಿಗೆ ಸಂತೋಷದಿಂದಿರುವಿರಿ. ಇಂದು ನಿಮ್ಮ ಮನಸ್ಸು ಹುಮ್ಮಸ್ಸಿನಿಂದ ಕೂಡಿರುತ್ತದೆ. ತುಲಾರಾಶಿ, ಈ ದಿನ ನಿಮಗೆ ವಿವಿಧ ವ್ಯಾಪಾರ ಹಾಗೂ ಕೆಲಸದಲ್ಲಿ ಪಾಲ್ಗೊಳ್ಳಲು ಅನುಕೂಲಕರವಾಗಿದೆ. ಜನರಲ್ಲಿ ಸ್ಫೂರ್ತಿಯಾಗಿ ಹೊರಹೊಮ್ಮುವಿರಿ. ಮಹತ್ವದ ಕೆಲಸಗಳು ಸಕಾಲದಲ್ಲಿ ನೆರವೇರಲಿವೆ ಮತ್ತು ಆ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನೆರವೇರಿಸುವಿರಿ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಸಂದರ್ಭಗಳು ನಿಮ್ಮ ಪರವಾಗಲಿವೆ. ಇಂದು ನಿಮಗೆ ಹೆಚ್ಚಿನ ಗೌರವ ದೊರೆಯಬಹುದು. ಇಂದು ನಿಮ್ಮ ಪ್ರಯಾಣ ಫಲಪ್ರದವಾಗುವುದು. ವೃಶ್ಚಿಕ ರಾಶಿ, ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡಬಹುದು. ಪಾರ್ಟ್ನರ್ಶಿಪ್ನಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಸಮಯ ಉತ್ತಮವಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದೀರ್ಘಾವಧಿಯಲ್ಲಿ ಪ್ರತಿಫಲವು ದೊಡ್ಡದಾಗಿರುತ್ತದೆ. ನಿಮ್ಮ ನಿರಂತರತೆಯನ್ನು ಪ್ರಶಂಸಿಸಲಾಗುತ್ತದೆ. ಕಾನೂನು ವ್ಯಾಜ್ಯಗಳಲ್ಲಿ ಜಯ ನಿಮ್ಮ ಪರ ಆಗಬಹುದು. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಧನುರಾಶಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೊರಗಿನವರ ಅಭಿಪ್ರಾಯಗಳನ್ನು ಪರಿಗಣಿಸಬೇಡಿ. ಇಂದು ಯಾವುದೇ ಮುಖ್ಯ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಜನ ನಿಮ್ಮ ವಿರೋಧವಾಗಿ ಮಾತನಾಡಬಹುದು, ಆದರೆ ನೀವು ತಿರುಗಿ ಏನನ್ನೂ ಹೇಳಬೇಡಿ. ಅವಮಾನಕ್ಕೆ ಗುರಿಯಾಗುವಿರಿ. ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ದಿಢೀರ್ ಖರ್ಚುಗಳು ಬರಬಹುದು. ಹಣವನ್ನು ಜಾಗರೂಕವಾಗಿ ಖರ್ಚು ಮಾಡಿ. ಮಕರ ರಾಶಿ, ವ್ಯಾಪಾರ ಮತ್ತು ಕೆಲಸದಲ್ಲಿ ಸ್ಥಿರತೆ ಇರುವುದು. ಹೊಸ ಕೆಲಸ ಹಾಗೂ ವ್ಯಾಪಾರ ಪ್ರಾರಂಭಿಸಲು ಉತ್ತಮವಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರುವುದು. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೆ ಆನಂದಕರ ದಿನ. ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳಲು ಅನುಕೂಲಕರವಾಗಿದೆ. ಈ ದಿನದ ಪ್ರಯಾಣ ಪ್ರಯೋಜನಕಾರಿಯಾಗುವುದು. ಕುಂಭರಾಶಿ, ಇಂದು ಕೆಲಸವು ಅಗಾಧವಾಗಿರಬಹುದು. ಇದರಿಂದ ನಿಮಗೆ ಒತ್ತಡವಾದರೂ ಅದನ್ನು ಪೂರ್ಣಗೊಳಿಸುವಲ್ಲಿ ಜಯಶಾಲಿಗಳಾಗುವಿರಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವಿವಾದಗಳಿಂದ ದೂರ ಉಳಿಯಿರಿ. ನಿಮ್ಮ ಮನಸ್ಸು ಭಯ ಮತ್ತು ಬೇಸರದಿಂದ ಕೂಡಿರುವುದು. ಸ್ವಲ್ಪ ಧ್ಯಾನ ಮಾಡುವುದು ಸೂಕ್ತ. ಇಂದು ಧರ್ಮಾರ್ಥ ಕಾರ್ಯಗಳನ್ನು ಕೈಗೊಳ್ಳುವಿರಿ. ಪ್ರಯಾಣ ಕೈಗೊಳ್ಳಬೇಕಾಗಬಹುದು. ಹೆಚ್ಚಿನ ಎಚ್ಚರಿಕೆ ವಹಿಸಿ. ಮೀನರಾಶಿ, ಇಂದು ನಿಮಗೆ ಕ್ರಿಯಾತ್ಮಕ ಮತ್ತೆ ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸಿಗುವುದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಇಂದು ಕಲಿಯುವ ಕಡೆ ಹೆಚ್ಚು ಗಮನವಹಿಸಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು. ಅವರಿಗೆ ಸಹಕರಿಸಿ. ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ಪೌಷ್ಟಿಕ ಆಹಾರ ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.